ನಾನು ಹಾಕಿದ ಇಡ್ಲಿ ರೆಸಿಪಿ ವೈರಲ್ ಆಗಿ ಅದ್ರ ಕೆಳಗಡೆ ಇದ್ದಿದ್ದ ಕಮೆಂಟ್ಸ್ ಎಲ್ಲ ಇಡ್ಲಿಗೆ ಮಾಡಿದಿದ್ದು ಚಟ್ನಿ ರೆಸಿಪಿ ಹೇಳಿ ಅಂತ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತು ಬೆಳಗ್ಗೆ ಎದ್ದು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಆಮೇಲೆ ಅಡುಗೆ ಮನೆಗೆ ಹೋಗಿ ನಿಮಗೆ ಚಟ್ನಿ ರೆಸಿಪಿ ತೋರ್ಸೋಣ ಅಂತ ಶೂಟ್ ಮಾಡ್ಕೊಂಡೆ. ಸೊ ಫಸ್ಟ್ ಒಂದು ಬಾಣಲಿಗೆ ಕಡಲೆ ಬೀಜ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಅದಾದ್ಮೇಲೆ ಅದನ್ನ ಒಂದು ತಟ್ಟೆಗೆ ಹಾಕೊಂಡು ತಣ್ಣಗೆ ಮಾಡ್ಬಿಟ್ಟು ಅದ್ರದ್ದು ಸಿಪ್ಪೆ ಎಲ್ಲ ತಕೊಳ್ಳಿ. ಅದಾದ್ಮೇಲೆ ಅದೇ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು 3 ಈರುಳ್ಳಿ, ಹಸಿಮೆಣಸಿನ್ಕಾಯಿ, 2 ಟೊಮೆಟೊ, ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಅದಾದ್ಮೇಲೆ ಒಂದು ಜಾರ್ಗೆ ಎಲ್ಲ ತಣ್ಣಗಾದ್ಮೇಲೆ ಹುರ್ಕೊಂಡಿದ್ ಮಿಶ್ರಣ, ಅದಾದ್ಮೇಲೆ ಉರ್ಗಡ್ಲೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಅದಾದ್ಮೇಲೆ ತುಪ್ಪದಲ್ಲಿ ಒಂದು ಒಗ್ಗರಣೆ ಹಾಕಿ, ಏನಿಲ್ಲ ಸಿಂಪಲ್ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಹಿಂಗ್ ಹಾಕೊಳ್ಳಿ. ಇದನ್ನ ನೀವು ಇಡ್ಲಿಗೆ, ದೋಸೆಗೆ, ಚಪಾತಿಗೆ ಎಲ್ಲಾದ್ರ ಜೊತೆನೂ ತಿನ್ಬೋದು. ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಹಂಗೆ ಅದ್ರ ಜೊತೆಗೆ ನಿಮ್ಗೆ ಮಸಾಲ್ ದೋಸೆ ಹೇಗ್ ಮಾಡೋದು ಅಂತ ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ಕ್ರಿಸ್ಪಿ ಆಗಿರೋ ಮಸಾಲ್ ದೋಸೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.